ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ಬಿಕಾಸ್ ಇಂಟರ್ನಲ್ಸ್ ಅದು ಇದು ಸಮಥಿಂಗ್ ಏನೇನೋ ಇತ್ತು. ಎಜುಕೇಷನ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು ಕಾಸರಗೋಡಿಗೆ. ಫುಲ್ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೆ. ನಾನು ಬಸ್ಸಲ್ಲಿ ಕಾಲೇಜ್ ಹತ್ರ ಹೋಗಬೇಕಾದ್ರೆ ನನಗೆ ಸ್ಟಿಕ್ಕರ್ ಪ್ಯಾಕ್ ಸಿಕ್ತು. ಆ್ಯಂಡ್ ನಾನು ಯೂಸ್ ಮಾಡೋದು ಕೂಡ ಅದೇ ಸ್ಟಿಕ್ಕರ್. ಯಾರು ಬಿಡಿಸ್ಕೊಂಡು ಹೋಗಿದ್ರು ಗೊತ್ತಿಲ್ಲ, ಪಾಪ ತೊಗೊಂಡಿದ್ರು ಅನಿಸುತ್ತೆ. ನನಗೆ ಸಿಕ್ತು. ಆ್ಯಂಡ್ ಇನ್ನೂ ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ತುಂಬ ಮಜಾ ಮಾಡಿದ್ವಿ. ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ ವ್ಲಾಗ್ ಹಾಕ್ತಿದ್ದೀನಿ. ತುಂಬಾ ಸಖತ್ತು ಮಜಾ ಮಾಡಿದ್ದೀವಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ನೋಡಿ ಗಾಯ್ಸ್. ಎಲ್ಲಿಗೆ ಹೋಗ್ತಾ ಇದೀವಿ? ನಮ್ಮ ಇಂಪಿ ಬರ್ಡೇ ಕೂಡ ಅವತ್ತೇ ಆಗಿದ್ದರಿಂದ ಕೇಕ್ ತೊಗೊಂಡು ಬಂದಿದ್ವಿ. ಅವಳ ಬರ್ಡೇ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಅಷ್ಟು ಬಸ್ ಬಂತು. ಬಸ್ಸಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಯಿ ಹೊಡೆದು ಎಲ್ಲರೂ ಬಸ್ ಹತ್ತಿದ್ವಿ ಗಾಯ್ಸ್. ಏನೋ ಒಂಥರ ಫುಲ್ಲು ಜೋಶು, ಹ್ಯಾಪಿ ಫೀಲಿಂಗು. ಫೈನಲ್ ಇಯರ್ ಅನ್ನೋದು ಬೇಗ ಮುಗಿಯುತ್ತಲ್ಲ ಅನ್ನೋ ಬೇಜಾರು ಕೂಡ ಇತ್ತು. ಬಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿರೋದು ಇನ್ನೊಂಥರ ಖುಷಿ. ಮಜಾ ಮಾಡು. ಸ್ವಲ್ಪ ಈ ಕಡೆ ನೋಡು ಕಂದ. ಸರಿಯಾಗಿ ನೆನಪಿಗೆ ನನಗೆ ಗಾಳಿಯೋ ಗಾಳಿಯೋ ಪ್ರೇಮ ಗಾಳಿ ಬಾಯೊಳಗೆ. ಕಾಸರಗೋಡಿಗೆ ಬಂದ್ವಿ ಮಾರ್ನಿಂಗ್ 5:36 ಅಷ್ಟರಲ್ಲಿ. ದೆನ್ ರೂಮ್ಗೆ ಹೋದ್ವಿ. ಬುಕ್ ಆಗಿತ್ತು. ರೂಮ್ ನೋಡಿದ್ರೆ ಈ ಅಫ್ಟಿಯರ್ ಇತ್ತು, ಮೆಟ್ಲತ್ತಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಲಿಫ್ಟಲ್ಲಿ ಹೋದ್ವಿ. ಆ್ಯಂಡ್ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ಯಾರು ಉದ್ದಾರ ಆಗಲ್ಲ. ಅಲ್ಲಿ ಕುಡಿಯೋ ನೀರು ಈ ಕಲರ್ ಇತ್ತು. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಅಂಡ್ ಇಂಪನರಾಜ್ ಯೂಟ್ಯೂಬ್ ಚಾನಲ್. ನಾವು ಕಾಸರಗೋಡಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಮಳೆ ಬರ್ತಿದೆ. ಇವಾಗ ಹೋಗಿ ಹೋಟೆಲಲ್ಲಿ ದೋಸೆ ಪಲಾವ್ ತಿನ್ಕೊಂಡ್ ಬಂದ್ವಿ. ಕಾಫಿ ಕುಡಿದ್ವಿ. ನಾವು 4 ಜನ ರೂಮಲ್ಲಿದ್ದೀವಿ. ಇದೊಂದು ಇನ್ನೊಬ್ರು ನಮ್ಮ CM ದೀಕ್ಷಾ ಅವರು ಕೂಡ ರೂಮಲ್ಲಿದ್ರು. ಬಟ್ ಫೇಸ್ ತೋರ್ಸೋಕೆ ಆಗ್ತಿರ್ಲಿಲ್ಲ ಅಷ್ಟೇ ಗೈಸ್. ಮತ್ತೆ ಏನ್ ಸಮಾಚಾರ ಅಂತನ ಹೇಳಮ್ಮ ಕೇಳಣ್ಣ. ಸಮಾಚಾರ ಕೇಳ್ಬೇಕಾದ್ರೆ ಇಂಪನೊಂದಲ್ಲ, ಅಲ್ಲಿ ವ್ಯೂ ಮಾಡ್ತಿರ್ತಾರಲ್ಲ ಅವ್ರು ಕೇಳ್ಬೇಕು. ಇವಾಗ ಇಲ್ವಲ್ಲ, ಎಡಿಟ್ ಮಾಡಾಕದಲ್ವ ಇದು ವಿಡಿಯೋ. ಲೈವ್ ಹೋಗೋಣ. ಹಾಯ್ ಗಾಯ್ಸ್, ಬಾಯ್ಸ್ ನ ನೋಡಿ ಹುಡುಗಿರು ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಹಾಕ್ತಿದ್ರಿ. ಹೆಂಗಿದೆ ನಮ್ಮ ಕ್ಲಾಸ್ ಬಾಯ್ಸ್? ಒಂದೊಂದು ಮಾತೇ ಇಲ್ಲ. ವಜ್ರ ವೈಡೂರ್ಯಗಳು. ಇವರು ಪ್ರಜ್ವಲ್ ಗೌಡ ಅಂತ ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನು ಮಂಜುನಾಥ್ ಫ್ರಮ್ ಮಳೆಪುರ. ಅವರೇ ಹೇಳ್ತಾರೆ ಪ್ರಜ್ವಲ್ ಗಿಪ್ಪಿ ಫ್ರಮ್ ಮಾಡೋರು. ನಮ್ಮ ಬಗ್ಗೆ ಬೇರೆ ಹೇಳ್ಬೇಕು. ಪ್ರಜ್ವಲ್ ಗೌಡ ಬೈ ಕೆಂಪಿ ಕೊಡ್ಬಿಟ್ಟೆ. ಹಂಗಂದ್ರೆ ಏನು? ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹುಡುಗಿ ಬೀಳ್ತಾರಲ್ಲ ಹುಡುಗಿಗೆ ಯಾರಾದ್ರೂ ಐಡಿಯಾ ಕೊಡೋರಿದ್ರೆ ಕಮೆಂಟ್ ಮಾಡಿ. ಹ್ಯಾಪಿ ಆಗಿದ್ದೀರಾ? ಇವತ್ತು ಯಾಕೆ ಬಿಟ್ಟೋಗಲ್ಲ. ಎಲ್ಲಾನು ನೋಡಕ್ಕಾಗಲ್ಲ.
ಬಟ್ ಸಿಗ್ತೀರಣ್ಣ ಅವಾಗವಾಗ. ಇವ್ರ ಮದ್ವೆ ಆದ್ರೆ ಹೇಳಿದ್ರೆ ಬರ್ತೀವಿ. ನಾವೇ ಇದ್ದಾಗ ಆಗಲ್ಲಪ್ಪ, ಇವಳ್ದೆ ಬೇಗ ಆಗೋದು ನಮ್ ಕ್ಲಾಸಲ್ಲಿ. ನಂದು ಆಗಲ್ಲ ಸುಮ್ಮನೆ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಮುಂದಿನ ವಿಡಿಯೋ ಕೂಡ ಇಷ್ಟೇ ಚೆನ್ನಾಗಿರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಮಜಾ ಇರುತ್ತೆ, ಮಜಾ ಇರುತ್ತೆ, ಫುಲ್ ಕಾಮಿಡಿ ಇರುತ್ತೆ, ಜೋಶ್ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳಾಯ್ತು, ಪೇಮೆಂಟ್ ಕೊಡಿ. ನೋಡಿ ನೋಡಿ ಇಂಥ ಹುಡುಗರು ನಮ್ಮ ಕ್ಲಾಸಲ್ಲಿ ಇರೋದು. ಪೇಮೆಂಟ್ ಇದು ಚಲ್ ಬೋಸುಡಿಕೆ. 3 ಗಂಟೆ ಯೂನಿಫಾರ್ಮ್ ಅಲ್ಲೇ ಇರ್ತೀವಿ. ರಿಯಾಕ್ಷನ್ ನೋಡಿ, 3 ಗಂಟೆ ತನಕ ಯೂನಿಫಾರ್ಮ್ ಅಲ್ಲೇ ಇರ್ತೀವಿ. ರಿಯಾಕ್ಷನ್ ನೋಡಿ, ಪಾಪ ಟೆಂಪಲ್ ಹೋಗ್ಬೇಕು ಅಂತ ಹೊಸ ಡ್ರೆಸ್, ಬಾಳೆ ಏನೆಲ್ಲ ತಂದಿದ್ವಿ. ನಾವೆಲ್ಲ ಡಿಲೀಟ್ ಮಾಡ್ಬೇಕಂತೆ, ಮೊದಲಿಂದ ಆಗ್ತಾರಂತೆ. This time you perfectly subscribe and like the button. And after now you unsubscribe. No guys. ನೋಡಿ, ಈ ಕರೆಂಟ್ ಇಲ್ಲ, ಇದು ಒಂದು 3 ಸ್ಟಾರ್ ಅಂತೆ. ಇದ್ರ ಮಧ್ಯದಲ್ಲಿ ಹುಡುಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಂದಿದ್ದಾರೆ. ಏನ್ ಮಾಡೋದು ಹೇಳಿ? ಇವಕ್ಕೆ ಲವ್ ಬಿಟ್ಟು ಬೇರೆ ಚಿಂತನೆ ಇಲ್ಲ. ನೋಡ್ರ, ನಮ್ಮನ್ನೇ ಹೇಳಿದ್ದು, ಆದ್ರೆ ಇವರು ಇಬ್ರು ನಮಗೆ ಒಂದು 0% ಸಪೋರ್ಟ್ ಮಾಡಿಲ್ಲ. ಯಾರು? ನೀವು ಮತ್ತೆ ಒಂದ್ ನಿಮಿಷ ಮತ್ತೆ ಇವರು ಯಾರು ಮುಖ ಕಾಣಿಸ್ತೀರಾ? ಇವರಿಂದ ಒಂದ್ ಹೆಲ್ಪ್ ಆಗಿಲ್ಲ. ಕ್ಯಾಮ್ರಾ ಇದು ಹೆಂಗೆ ಚೇಂಜ್ ಆಗಿ ಬಂದು ಡಿಟರ್ಜೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಂತೆ. ನಿಜ? ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ಹೇಳ್ರಿ. ಕಾಣಿಸ್ತಿಲ್ಲ ನಿಜ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗೈಸ್, ಇನ್ನೂ ನೋಡಿ ಬದುಕಿದಿರೋ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ನಾವು ಆಫ್ಟರ್ ಡಿಗ್ರಿ ಎಲ್ಲರಿಗೂ ಅನ್ನ ಹಾಕ್ತಿವಿ, ನಾವು ರಾಗಿ ಬೆಳಿತೀವಿ. ಅವರೆಲ್ಲ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ, ಸಂಬಳ ಕೊಡಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಾನು ಇಂಜೆಕ್ಷನ್ ಕೊಟ್ಬಿಟ್ಟು ಒಂದ್ ನಿಮಿಷ ನಾಯಿ ಮರಿ ಹಾಕಿದ್ರೆ ನಾಯಿ ಮರಿ, ನಾಯಿ ಮರಿ, ಕೋಳಿ ಮೊಟ್ಟೆ ಹಾಕಿದ್ರೆ ಕೋಳಿ ಮರಿ. ನಾಯಿ ಮೊಟ್ಟೆ ಇಕ್ಕಲ್ವಲ್ಲ, ಅದಕ್ಕೆ ಹೇಳ್ತಾರದು. ಈಗ ಮೊಟ್ಟೆ ಕಡೆ ಮೊಟ್ಟೆ ಇನ್ನು ವೆಜಿಟೇರಿಯನ್ ಅಡಿಗೆ ವಾರ ಮಾಡ್ತಿದ್ಯಾ? ಇವನು ಇವಳು ಒಂದೇ ಗ್ರೂಪ್. ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು ಕಾಣೆ. ಟೈಮ್ ಆಯ್ತು, ಹಾಗಾಗಿ ಹೊರಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ ಬಸ್ಸಲ್ಲಿ ಹೋದ್ಮೇಲೆ. ಎಲ್ರು ಬಾಯ್ ಮಾಡ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಬಸ್ಸಲ್ಲಿ ಸಿಗ್ತೀವಿ, ಬರೀ ಬಸ್ಸಲ್ಲಿ ಸಿಗೋಣ. ಕಂಟಿನ್ಯೂ ಮಾಡ್ತೀವಿ ಬಸ್ಸಲ್ಲಿ. ಬಾಯ್ ಗೈಸ್. ಇದರಲ್ಲಿ ಯಾಕೋ ಭಯ ಆಗ್ತಿದೆ. ರಾತ್ರಿಯಿಂದ ದೆವ್ವ ಆಡ್ದಂಗ್ ಆಡ್ತಾವಳೆ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ನನ್ಗೊಂದು ಮ್ಯಾಜಿಕ್ ಅಂತ ತೋರಿಸ್ತೀನಿ ನೋಡಿ. ಈಗ ಲೈಟು ಫ್ಯಾನ್ ಇಲ್ಲ. ಇದೇನಂದ್ರೆ ಇದು ತಗೊಂಡ್ಬಿಟ್ಟು ಹಾಯ್ ಅಂತಾರೆ. ಅಲ್ಲ ಹಾಯ್ ಅಂತಾರೆ, ವಿಡಿಯೋ ಆನ್ ಮಾಡಿದ್ರೆ ಎಲ್ಲ ಸೈಲೆಂಟ್ ಆಗಿ ನಿಂತ್ಕೋತಾರೆ. ಆನ್ ಮಾಡಿದ್ದಾಳೆ. ಅಪರೂಪಕ್ಕೆ ಇವೆರಡು ವಿಡಿಯೋ ಬಂದವೆ. ನೀನು ಒಬ್ಬ ಫ್ರೆಂಡ್ ಏನೋ. ಅಷ್ಟೇ, ಏನೇನ್ ಕೇಳ್ತೀನಿ ನಾನು. ನಮ್ಗಂತ ಇಂಗ್ಲಿಷ್ ಬರಲ್ಲ. ಇದೊಂದು ಇಂಗ್ಲಿಷ್ ಅವನು ಒಟ್ಟ ಮಟ್ಟ ಮಟ್ಟ ಏನು ಐ ಲೈಕ್ ಲುಕ್ ದಿಸ್ ಅಂತ ಸುಮ್ಮನೆ ಬಿಡೋದು. ಎಲ್ಲರೂ ಹೇಗಿದ್ದೀರಾ, ಹೇಗ್ ಮಾಡ್ತಾ ಇದೀರಾ, ಆಮೇಲೆ ಹೇಗ್ ಮಾಡ್ತಾ ಇದೀರಾ ಅಂತ ಇತ್ತು ಹಾಕೊಡಿ. ಇವಳು ಎಷ್ಟು ಒದ್ದಾಡ್ತಾಳೆ ಅಂದ್ರೆ ಹಂದಿ ಮರಿನೂ ಒದ್ದಾಡಲ್ಲ ಗೈಸ್.
ಸಣ್ಣ ಇದ್ದೆ ಅಷ್ಟೊಂದು ಒದ್ದಾಡ್ತಾ ಇದ್ಳು. ಪಕ್ಕ ಕೂರಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ ಗೈಸ್, ಅಷ್ಟು ಒದ್ದಾಡ್ತಾ ಇದ್ಳು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಮೇನ್ ಬಯೋಕೆಮಿಸ್ಟ್ರಿ ಎಜುಕೇಷನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ನಮಗೆ ಇನ್ಸ್ಟಿಟ್ಯೂಟ್ಗೋಸ್ಕರ. CPCRI ಇನ್ಸ್ಟಿಟ್ಯೂಟ್ ತೆಂಗಿನಕಾಯಿ, ಅಡಿಕೆ, ಕೋಕೋ ಈ ಥರ ಬೆಳೆಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಏನು ಯೂಸ್ ಆಯಿತು ಇಲ್ವ ನಮಗೆ ಗೊತ್ತಿಲ್ಲ, ಬಟ್ ಏನು ಯೂಸ್ ಆಯಿತು ಅಂದರೆ ಅಲ್ಲಿ ಒಂದು ವೀಡಿಯೋನ ಪ್ಲೇ ಮಾಡಿದರು, ಅದರಿಂದ ತುಂಬ ಯೂಸ್ ಆಯಿತು. ಆ್ಯಂಡ್ ಸರ್ ಯಾವ ರೀತಿ ಗೊಬ್ಬರಗಳನ್ನ ನೈಜವಾಗಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಅದರಿಂದ ಎಲ್ಲ ತುಂಬ ಯೂಸ್ ಆಯಿತು ಅಂತ ಅನ್ಕೋತೀನಿ ಗೈಸ್. ನಡೆದು ಸಾಕಾಗಿದೆ, ಹಂಗೂ ನಡೆಸ್ತಿದ್ದಾರೆ, ನಡೆಯೋಕ್ಕಾಗ್ತಿಲ್ಲ. ಕೋಕೋನಟ್ ಚಿಪ್ಸ್ ಮತ್ತು ಕೋಕೋನಟ್ ಶುಗರ್ ಕೊಟ್ಟರು, ತಿನ್ಕೊಂಡು ಸ್ವಲ್ಪ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೂಪರ್ ಆಗಿ ಕಾಲೆಲ್ಲ ನೋಡ್ತಿದ್ದಾಗ ಅಷ್ಟು ತುಂಬ ಅಂತ ಹೇಳಲ್ಲ, ನಾನು ಖುಷಿಯಾಗಿ ಹೋಗ್ತೀನಿ. ಕಾಲ ಉಂಟು ಕೊನೆಗಂತಾಳೆ, ವಿಡಿಯೋದಲ್ಲಿ ಅಂತಿಲ್ಲ ಅಷ್ಟೇ. ನಮ್ಮ ಮ್ಯಾಮ್ ಎಷ್ಟು ಸ್ಪೀಡಾಗಿ ನಡೀತಾರೆ ನೋಡಿ. ನಮಗೆ ಮ್ಯಾಮ್ಗೆ ಇರೋ ಎನರ್ಜಿಲಿ ಒಂದು ಸ್ವಲ್ಪ ಕೂಡ ಇರಲಿಲ್ಲ ಗೈಸ್. ಅಲ್ಲ ನನಗೆ ಶಾಕ್ ಮುಂದೆ ಮಾಡೋ ನಂದೇ ಮಾಡ್ತೀನಿ. ಹೇಳ ಏನಾದ್ರು ಕಾಲ್ ನೋಯ್ತೈತಾ? ಚರಣ ನೋಡಿ ಕಲಿ ಎಷ್ಟು ನಾವು ಮಾತಾಡ್ತಾ ಗೊತ್ತಾ, ರೆಸ್ಪೆಕ್ಟ್ ಹಾಕೊಂಡು ಚರಣ ತೆಂಗಾಯಿ ಕೊಡ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಸೆಂಟ್ರಲ್ ಒಂದು ಆಫೀಸ್ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಮಾಡ್ತಾರೆ. ನೆಕ್ಸ್ಟ್ ಯು ಡೋಂಟಾ ಲೈವ್ ಆಗಿದ್ದಾರೆ. ಜಾಸ್ತಿ ಸೌಂಡ್ ಮಾಡಬಾರ್ದು ಅಂತ ಹೇಳಿದ್ರು ಮ್ಯಾಮು. ಸೈಲೆಂಟಾಗಿ ಒಳಗಡೆ ನಡ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗೆ ವೀಡಿಯೋ ಮಾಡ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋದ್ವಿ. ನಮಗೇನು ಅಂದರೆ ಪಾಪ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಬಟ್ ನಮಗೆ ಕೇಳೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂತ ಬಂದು ಆಚೆ ಕಡೆ ಕುತ್ಕೊಂಡ್ವಿ. ಕೇಳೋರು ನಿಂತ್ಕೊಂಡು ಕೇಳ್ತಿದ್ರು, ನಮಗಂತೂ ಆಗಲಿಲ್ಲ ಗೈಸ್. ಆ್ಯಂಡ್ ಬಂದು ಕೆಲವರು ಕುತ್ಕೊಂಡು ಕೈ ಹಂಗೆ ಇಟ್ಟು ನಿದ್ದೆ ಮಾಡ್ತಿದ್ದಾರೆ. ನಾವಂತೂ ಲೇಸ್ ತಂದಿದ್ಲು ದೀಕ್ಷಾ, ಅವಳ ಹತ್ರ ಎಸ್ಕೊಂಡು ಲೇಸ್ ತಿನ್ಕೊಂಡು ಕುತ್ಕೊಂಡ್ವಿ. ಆ ಸರ್ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ಮನಸ್ಸಲ್ಲಿ ಇರೋದು ಕೇಳೋಕೆ ಬಂದವರು ಎಲ್ವೋ ಅಂತ ಅಂದ್ಕೊಂಡ್ರೋ ನಿಜ ಗೊತ್ತಿಲ್ಲ, ಬಟ್ ತುಂಬ ಹೊತ್ತು ಭಾಷಣ ಕೇಳೋಕ್ಕಾಗಲಿಲ್ಲ ಗೈಸ್. ಹೇಗೆ ಅಂತ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಗೆದುಬಿಟ್ಟು ಒಳಗಡೆ ಹಾಕೊಳ್ಳಿ. ಹಾಯ್ ಗೈಸ್, ನಾವು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ. ದೀಕ್ಷಾ ದೀಕ್ಷಾ Hi friends, hello. Welcome back to Sneha Vlogs, and we are here where Ananta Padmanabha Swami Devasthana. ತುಂಬ ಹಳೆಯದು ಹೋಗೋ ನೆಕ್ಸ್ಟ್ ವೀಕ್ ಆಗಿದೆ. ದೇವಸ್ಥಾನದ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ನೋಡೋಣ ಅಂತ ಹೋದರೆ ಅಲ್ಲಿ ತುಂಬ ಏನೇನೋ ಈ ಥರ ಎಲ್ಲ ಆಗಿತ್ತು. ಆ್ಯಂಡ್ ನಮಗೆ ದೇವ್ರು ಕೂಡ ನೋಡೋಕ್ಕಾಗಲಿಲ್ಲ, ಬೀಗ ಹಾಕಿದ್ರು. ಓಪನ್ ಆಗೋದೇ 5:30 ಮೇಲೆ ಅಂತ ಹೇಳಿದರು. ತುಂಬಾ ಬೇಜಾರಾಯಿತು ಗೈಸ್. ಅನಂತ ಪದ್ಮನಾಭ ದೇವಸ್ಥಾನ ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಣ ಅಂತ ಬಂದರೆ ಕ್ಲೋಸ್ ಆಗಿದೆ. ಇಂಟ್ರೆಸ್ಟು ಬರ್ತಿಲ್ಲ, ಸುಮ್ಮನೆ ಸುತ್ತಿದ್ವಿ. ಇಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ಯಾರಾದರೂ ಹೋಗಿದ್ರೆ ಕಷ್ಟ. ಅಲ್ಲಾದರೂ ಬೈಸ್ಕೊಬಂದ್ವಿ. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ಎಲ್ಲ ಫ್ಲಾಪ್ ಆಗ್ತಿದೆ. ಈ ದೇವಸ್ಥಾನದಲ್ಲಿ ತುಂಬ ಹಳೆ ಮೊಸಳೆ ಇದೆ ಅಂತ ಹೇಳಿದ್ರು. ನೋಡೋಣ ಅಂತ ತುಂಬ ಕ್ಯೂರಿಯಸ್ ಆಗಿ ಎಲ್ಲ ಕಡೆ ಹುಡುಕಿದ್ರು, ಎಲ್ಲೆಲ್ಲೂ ಕಾಣಿಸಿಲ್ಲ. ಮೊಸಳೆ ನೋಡಕ್ ಹೋಗಿದ್ದು, ನಿಜವಾದ ಮೊಸಳೆ ಯಾರು ಅಂತ ಇವಾಗ ಗೊತ್ತಾಯ್ತು. ಹೌದು 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 ಓಕೆ. ಅಲ್ಲಿ ಏನೂ ಇಲ್ಲ, ಎಲ್ಲ ಫುಲ್ ಫ್ಲಾಪು. ಹೊಟ್ಟೆನೂ ಹಸುವಾಗ್ತಿದೆ, ಫುಲ್ ಬೋರ್, ದುಡ್ಡು ವೇಸ್ಟ್.
ಬರೀ ಇಂಥದೆಯ ನಿಮ್ಗೆ ಯಾಕೆ ಬೇಕದು? ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಲಗಿರೋರು ಮಲಗಿದ್ರು, ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಿದ್ವಿ. ಬಟ್ ನಮ್ಮ ಸರ್ ಮ್ಯಾಮ್ ಇಬ್ಬರು ತುಂಬಾ ಫ್ರೆಂಡ್ಲಿ ಆಗಿದ್ರು, ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ರು ಮ್ಯಾಮು ಸರ್ ಇಬ್ಬರು. ಅದೊಂದು ಖುಷಿ ಇತ್ತು ನಮ್ಮೆಲ್ರಿಗೂ ಗೈಸ್. ನೆಕ್ಸ್ಟ್ ಊಟ ಮಾಡೋಣ ಅಂತ ಹೋದ್ವಿ. ಊಟ ವೆರೈಟಿ ಐಟಮ್ಸ್ ಇತ್ತು, ಬಟ್ ನಮಗೆ ಟೇಸ್ಟು ಅಷ್ಟೊಂದು ಇಷ್ಟ ಆಗಲಿಲ್ಲ ನಿಜವಾಗ್ಲೂ. ಹಾಗೆ ಊಟ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀವಿ. ಒಬ್ಬಳೇ ತೊಗೊಬಂದವಳು, ನನಗೆ ಕೊಡಿಸಿಲ್ಲ. ನಡ್ಕೊಂಡು ಹೋಗೋಣ ಬಾ ಅಂತವಳು, ನನ್ನ ಕೈಲಿ ಆಡಲ್ಲ. ಹಾಯ್ ಗಾಯ್ಸ್, ನಾವು ಬೀಚ್ ಹತ್ರ ಹೋಗ್ತಿದ್ದೀವಿ. ಎಲ್ಲ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಏನು ಗೊತ್ತಾ, ನೀವು ರಾಯಲ್ ಆಗಿದ್ರೆ ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ನಮ್ಮೆಲ್ಲ RCB ಫ್ಯಾನ್ಸ್ ಅಷ್ಟೇ. ನೀವು RCBಗೆ ಜೈ ಅಂತ. ಗ್ರ್ಯಾಂಡ್ ಹೆಂಗೆ ಕಾಣಿಸ್ತಿದ್ದೀರಿ? ತಿರ್ಗಿ ಕಟ್ಲೆಟ್ ತಗೊಂಡ್ಬಂದು ತೋರಿಸಿ ಅಂದ್ರೆ ಬಾ ಬೆಳಕಿಗೆ ಒಂಚೂರ ಬೆಳಕು ಇರೋ ಬೆಳಗ್ಗೆ ನಗು ಬರ್ಲಿಲ್ವಾ? ನೋಡಿ ಗಾಯ್ಸ್, ಹವಾ ಹಾಕ್ತಾಳೆ. ಏನ್ ಮಾಡೋಣ, ಹವಾಸ್ ಹಾಕ್ತಾಳೆ. ಈ ಫಿಗರ್ ನ ನಿಮ್ಗೆಲ್ಲೋ ನೋಡ್ದಂಗಿಲ್ಲ. ಇವರು ನಮ್ಮ ಅತ್ತಿಗೆ ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಆಮೇಲೆ
ಹೆಸರು ಹಾಯ್ ಗೈಸ್, ನಾವು ಇವಾಗ ಬೇಕಲ್ ಫೋರ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಬೀಚ್ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ. ಹೇಗೆ ರೆಡಿ ಆಗಿದ್ದೀವಿ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣಿಸಿದ್ರು ಹುಡುಗಿರು. ಆ್ಯಂಡ್ ಇನ್ನು ಏನೇನು ವಿಡಿಯೋಸ್ ಇರ್ತಾರೆ ಮುಂದೆ ಹಾಕೊಡ್ತೀವಿ. ಈ ಬ್ಲಾಗ್ನ ಫುಲ್ ನೋಡಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಮತ್ತೆ ಬೀಚ್ ಹತ್ರ ಸಿಗ್ತೀವಿ. ಬಾಯ್. ನೀನು ಜೋಡಿಸಿದ ಮಾರ್ಬಲ್ ಟಪೋರಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಂಗಲ್ಲಿ ಹೊಡೆದರೆ ಚಿಂದಿ ನೀಲಗೋರೆ ಚಕೋರಿ ಬಳ್ಳಾರಿ ಜೈಲಿ ಕೂಡಿಟ್ಟು ನೋಬರಿ ಅಪವಿತ್ರ ಸುಂದರ ಸುಭದ್ರ ತಿಜೋರೆ ಪುರದಲ್ಲಿ ನಗಲಿಟ್ಟು ನೂರಿಂಟಡಿಯನ್ನ ಹಂಗೆ ಮಾಡಲ್ಲ. ನೀವಾದ್ರೂ ಬರ್ತೀರಾ ವಿಡಿಯೋ ಬರಲ್ಲ? ನಾವೆಲ್ಲ ಬೇಕಲ್ ಫೋರ್ಟ್ಸಿಗೆ ಬಂದಿದ್ದೀವಿ. ಇಲ್ಲಿ ಮುಂದೆ ಏನಿದೆ ಎಲ್ಲ ತೋರಿಸ್ತೀನಿ ಗೈಸ್. ಇವತ್ತು ನಮ್ಗೆ ಇವತ್ತು ಸ್ನೇಹ ಫ್ಯಾನ್ಸ್ಗಿಂತಲೂ ನಮಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಯಾಕಂದ್ರೆ RCB ಜರ್ಸಿ ಹಾಕಿರೋದ್ರಿಂದ ಚರಣ್ ನಮಗೆ ಹೆವಿ ಫ್ಯಾನ್ಸ್ ಇದ್ದಾರೆ. RCB ಪ್ರಮೋಷನ್ ಮಾಡ್ತೀವಿ, ಫ್ರೀ ಪ್ರಮೋಷನ್. ಫ್ಯಾನ್ಸ್ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇರಳದಲ್ಲಿ ಇದೀವಿ ನಾವು ಆಲ್ರೆಡಿ. ನೋಡಿ ಬೇಕಲ್ ಫೋರ್ಟ್ ಇಲ್ಲಿದ್ದೀವಿ. ಹಾಗಾಗಿ ಸ್ನೇಹಕ್ಕಿಂತ ಇವತ್ತು ನಾವೇ ಪಾಪ್ಯುಲರ್. ಇದು RCB ಪವರ್. ಹಾಯ್ ಗೈಸ್, ಇವತ್ತು ಬೇಕಲ್ ಫೋರ್ಟಿಗೆ ಬಂದಿದ್ದೀವಿ. ಅದು RCB ಜರ್ಸಿ ಹಾಕೊಂಡು ಬಂದಿದ್ದೀವಿ ನಾನು ಮತ್ತೆ ಮಂಜುನಾಥ್. ಸ್ನೇಹ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರೋದನ್ನ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡಿ. ಇವತ್ತು ಬೆಕಲ್ ಫೋರ್ಟ್ ಒಳಗೆ ಏನೇನಾಗುತ್ತೆ RCB ಫ್ಯಾನ್ಸ್ ನಮಗೆ ಬಂದು ಕೈಯೆಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಳಕ್ ಹೋಗಿ ಅವಳಿಗಿಂತ ಜಾಸ್ತಿ ಫ್ಯಾನ್ಸ್ ನಮ್ಗೆ ಇದಾರೆ ಅಂತ ನಾವು ರೇಗಿಸ್ತಾ ಇದೀವಿ. ನೋಡಿ ಗೈಸ್, ಇದನ್ನ ಬಿಟ್ಟು ನಮ್ಮನ್ನ ಫೋಟೋ ತಕ್ಕಂತ ಇದ್ದಾರೆ. ಜೈ RCB. ಇದು ವಿಡಿಯೋ ಕಂಪ್ಲೀಟೆಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನೋಡ್ರಿ, ವಿಡಿಯೋ ಮಾಡಕ್ ಕೊಟ್ಟು ವಾಪಸ್ ಮೊಬೈಲ್ ಕೊಡ್ತಿರೋದು ಹುಡುಗಿ. ಕಳಿಸ್ರಿ ಆಟಿದೆ. ಜಾರಬಂಡಿ ಮಾತಾಡೋಣ ಸರ್. ನಿಂಬೆ ಅಂತ ಮಾತಾಡೆ. ನಾವಿವಾಗ ಅದನ್ನೇ ಎಸತಿ ಹೇಳ್ತಾರೆ. ಶಾಪ್ ಮುಚ್ಚು ಬಾಯ್. ಎಲ್ಲರೂ ಅದನ್ನೇ ಹೇಳ್ತಾರೆ. ಹೋಗಿರ್ತಕ್ಕಿಲ್ಲ. ಸೇ ಸಮಥಿಂಗ್. ನಿಜವಾಗ್ಲೂ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ನಾವು ಬೀಚಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ವಿ. ಇಲ್ಲೇ ಏನಾದ್ರು ಟೈಮ್ ಇವರೆಲ್ಲ ಮಾಡ್ತು ಅಂದ್ರೆ ಬೀಚ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಬೇಜಾರಲ್ಲಿ ಹೋಗ್ತಾ ಇದೀವಿ. ಹೋದ್ರೆ ಬೀಚಿಗೆ ನಿಮಗೆ ಹೇಳ್ತೀವಿ ಅಪ್ಡೇಟ್. ಕೋಟ್ ಅಥವಾ ಕೋಟ್ ಮೇಲೆ ಹತ್ತಿ ನಿಂತು ನೋಡಿದಾಗ ಬೀಚಿಂದು ಸುತ್ತಮುತ್ತ ನೇಚರ್ ವ್ಯೂ ತುಂಬಾ ಚೆನ್ನಾಗಿತ್ತು ಗೈಸ್. ಎಲ್ಲ ಸೈಡ್ ಹಿಂಗೆ ಮಾಡ್ತಾರೆ. ಆಯ್ತಾ? ಇಲ್ಲಿ ಅದು ಮಾಡಿ ತುಂಬಾನೇ ಸುಸ್ತಾಗುತ್ತೆ. ಬೇಕಲ್ಲಿ ತೊಟ್ಟು ಮುಗಿಸ್ಕೊಂಡು ಬೀಚ್ ಹತ್ರ ಹೋಗ್ತಿದೀವಿ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ. ಇಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಬೀಚ್ ಹತ್ರ ಹೋಗೋದಕ್ಕೆ ಎಕ್ಸೈಟ್ ಆಗಿದ್ದೀವಿ. ತುಂಬಾನೇ ಬಿಸಿಲಿತ್ತು ಮಾತ್ರ ಬೇಕಲ್ ಫೋರ್ಟ್ ಅಲ್ಲಿ. ಇಟ್ ವಾಸ್ ಅ ಕೈಂಡ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಗುಡ್. You also please come and visit this place. It's cool. ಯಾವಾಗ್ಲೂ ಹಿಂಗೆ ಇಂಗ್ಲಿಷಲ್ಲಿ ಚೆನ್ನಾಗಿ ಅಂತಾಳೆ. ಬಾ ಗುರು ಬೇಕಲ್ ಫೋರ್ಟಿಗೆ ನೋಡ್ ಗುರು ಚೆನ್ನಾಗಿದೆ ಆಯ್ತಾ. ನಾನು ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಗ್ ಬೇಕಂತ ತೆಗೆದ್ಬಿಡು, ಹಂಗಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ನೋಡಿ ಹಿಂಗ್ ತೆಗೆದು ನೈಟ್ ನಲ್ಲಿ ಮಾತನಾಡಕ್ ಸಿಗಲ್ಲ. ಇಲ್ಲಿದ್ಯಾ? ನಾನು ಇಲ್ಲಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ 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 ಎಲ್ಲ ತರದ್ದು ಬಾಯ್ ಬಾಯ್. ಫಸ್ಟ್ ಡೇ ಇಷ್ಟೆಲ್ಲ ಮಜಾ ಮಾಡಿದ್ದೀವಿ ಗಾಯ್ಸ್. ಸೆಕೆಂಡ್ ಡೇ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.